ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಶೇರ್ ಮಾಡ್ತಿದ್ದೀನಿ. ಇದು ತುಂಬ ಸಾಫ್ಟ್ ಆದಂತಹ ದೋಸೆ. ಇದಕ್ಕೆ ನಾನು ಯಾವುದೇ ರೀತಿ ಉದ್ದಿನಬೇಳೆ ಏನೂ ಯೂಸ್ ಮಾಡಿಲ್ಲ. ಇದನ್ನು ನಾನು ಏನು ಎಳ್ನೀರು ಇರುತ್ತೋ ಅದರ ಒಳಗಡೆ ತಿರುಳು ಇರುತ್ತಲ್ವ, ಅದು ಸ್ವಲ್ಪ ಗಟ್ಟಿಯಾಗಿದ್ರೆ ತಿನ್ನೋದಕ್ಕಾಗಲ್ಲ. ಅದನ್ನು ಯೂಸ್ ಮಾಡಿಕೊಂಡು ನಾನು ಈ ಸಾಫ್ಟ್ ಆದಂತಹ ದೋಸೆಯನ್ನು ಮಾಡಿದ್ದೀನಿ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 2 ಎಳನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಒಳಗಡೆ ತಿರುಳು ಸ್ವಲ್ಪ ಗಟ್ಟಿಯಾಗಿದೆ, ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಅದನ್ನು ಸಹ ನೀವು ಹಾಕಿಬಿಟ್ಟು ಮಾಡ್ಬೋದು. ಬಟ್ ಈ ಥರದ್ದಿದ್ದರೆ ತುಂಬಾ ರುಚಿಯಾಗಿರುತ್ತೆ ದೋಸೆ, ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ನೀವು ಇದರಿಂದ ನಾರ್ಮಲ್ ಏನು ದೋಸೆ ತೆಗಿತೀವಿ ಆ ಥರನೂ ತೆಗಿಬೋದು, ಇಲ್ಲ ಏನು ನಾವು ನೀರು ದೋಸೆ ಅಂತ ಹೇಳ್ತೀವೋ ಆ ರೀತಿ ಸಹ ನೀವು ಇದನ್ನು ತೆಗಿಬಹುದು. ಇದನ್ನು ಎಲ್ಲ ಎಳನೀರಿನ ಒಳಗಡೆ ತಿರುಳನ್ನು ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಇವಾಗ ಎಲ್ಲ ಕಟ್ ಮಾಡ್ಕೊಂಡಾಗಿದೆ. ಇಲ್ಲಿ ನಾನು ಅಕ್ಕಿಯನ್ನು ನೆನೆಸೋದಕ್ಕೆ ಇಟ್ಟಿದ್ದೀನಿ. ಇದನ್ನು ನೀವು ದಿಢೀರ್ ದೋಸೆ ಅಂತ ಮಾಡಬಹುದು. ಈ ಅಕ್ಕಿನ 2 ಅವರ್ ನೆನೆಸಿಟ್ರೂ ಸಾಕಾಗುತ್ತೆ. ಇದು ನಾ ಯೂಸ್ ಮಾಡ್ತಾ ಇರೋದು ರೇಷನ್ ಅಕ್ಕಿ. ಇದನ್ನು ನಾನು 2 ರಿಂದ 3 ಅವರು ನೆನೆಸಿಟ್ಟಿದ್ದೀನಿ. ಹಾಗೆ ನೀರನ್ನು ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಅದ್ರ ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಂತಹ ತಿರುಳನ್ನು ಸಹ ನಾನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತಾ ಇದ್ದೀನಿ. ನೋಡ್ಬೋದು, ನಾನು ಸ್ವಲ್ಪ ನೀರು ಹಾಕಿ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೇನೆ. ತುಂಬ ದಪ್ಪ ಆಗಿದೆ ಇದು, ಸೊ ಅದರಿಂದ ನಾನು ಇದೆಲ್ಲ ಸ್ವಲ್ಪ ನೀರನ್ನು ಹಾಕಿ ತೆಳ್ಳಗೆ ಮಾಡ್ತಾ ಇದ್ದೇನೆ. ನಾವು ರುಬ್ಕೊಳ್ಬೇಕಾದ್ರೆ ಸ್ವಲ್ಪ ನೀರಲ್ಲೇ ರುಬ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಅದು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಲ್ಲ. ಸೊ ಅದರಿಂದ ಇವಾಗ ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ 1 ಲೋಟ ನೀರನ್ನು ಯೂಸ್ ಮಾಡಿದ್ದೀನಿ. ನೀವು ಇದನ್ನು ಏನು ನೀರು ದೋಸೆ ಥರನೂ ತೆಗಿಬಹುದು, ಇಲ್ಲ ನಾರ್ಮಲ್ ಏನು ದೋಸೆ ತೆಗಿತೀವಿ ಆ ರೀತಿಯೇ ಸಹ ತೆಗಿಬೋದು. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಗ್ಯಾಸ್ ಮೇಲೆ ದೋಸೆ ತವವನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ದೋಸೆ ತವ ಬಿಸಿಯಾಗಿದೆ. ಬಿಸಿ ಆದಮೇಲೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಒರೆಸಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಫ್ಲೇಮನ್ನು ಸ್ವಲ್ಪ ಲೋ ಮಾಡ್ಕೊಂಡಿದ್ದೀನಿ. ತುಂಬ ಲೋ ಇಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ದೋಸೆನೇ ಹಾಕಬೇಕು. ಹಾಗೆ ಇವಾಗ ದೋಸೆ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು. ಹಾಗೆ ಮೇಲ್ಗಡೆಯಿಂದ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ನೀವು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು, ಆಗ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ಇದನ್ನು ನೀವು ತಿರುಚಿ ಬೇಕಾದರೂ ಹಾಕಬಹುದು, ಇಲ್ಲ ಅಂದರೆ ಹೀಗೆ ಸಹ ಯೂಸ್ ಮಾಡಬಹುದು. ಅದರಿಂದ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ತಾರೆ. ಇದನ್ನು ನೀವು ನಾನಿಲ್ಲಿ ಇದನ್ನು ಮುಚ್ಚಾಕ್ಬಿಟ್ಟು 2 ಕಡೆಯೂ ಬೇಯಿಸ್ಕೊಳ್ತಾ ಇದ್ದೇನೆ. ಇವಾಗ ಇದು ಸಾಫ್ಟ್ ಆದಂತಹ ದೋಸೆ ರೆಡಿಯಾಗಿದೆ. ನೀವು ಇದನ್ನು ದೋಸೆ ತುಂಬ ಹೊತ್ತು ಹೀಗೇ ಸಾಫ್ಟಾಗಿ ಇರುತ್ತೆ. ಇವಾಗ ಈ ದೋಸೆ ರೆಡಿಯಾಗಿದೆ. ನೀವು ಇದನ್ನು ಚಟ್ನಿ ಜೊತೆ ಸರ್ವ್ ಮಾಡಬಹುದು. ಹಾಗೆ ಇದನ್ನು ನಾನು ನೀರು ದೋಸೆ ಥರನೂ ಮಾಡಿದ್ದೀನಿ, ಅದನ್ನು ಸಹ ತೋರಿಸ್ತೀನಿ. ನೋಡ್ಬೋದು, ಇದು ಸಹ ತುಂಬಾ ರುಚಿಕರವಾಗಿದೆ. ಇದಕ್ಕೆ ನೀವು ಕಾಯಿ ಚಟ್ನಿಯನ್ನು ಹಾಕಿಬಿಟ್ಟು ತಿಂದ್ರಂತೂ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.